ಈ ಮುಂಜಾನೆ ವೇಳೆಯಲ್ಲಿ ಕರ್ತನೇ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದು ಕೂತ್ಕೊಂಡಿದ್ದೇವೆ. ಈ ದಿನ ನಿನ್ನ ವಾಕ್ಯದ ನಿಮಿತ್ತ ನಮ್ಮನ್ನ ಬಲಪಡಿಸ್ರಿ ದೇವರೇ. ನಿಮಗೆ ಸಾಕ್ಷಿಯಾಗಿಯೂ ನಿಮ್ಮ ಕೃಪೆಯನ್ನು ಹೊಂದಿಕೊಂಡವರಾಗಿಯೂ ನಮ್ಮ ಜೀವನ ಪರ್ಯಾಂತರ ನಿಮ್ಮನ್ನ ಪ್ರೀತಿಸುತ್ತಾ, ನಿಮ್ಮನ್ನ ಹುಡುಕುತ್ತಾ, ನಿಮ್ಮನ್ನ ಕಂಡುಕೊಳ್ಳುತ್ತಾ, ನಿಮ್ಮನ್ನ ನೋಡುತ್ತಾ ಜೀವಿಸುವ ಹಾಗೆ ಪ್ರತಿಯೊಬ್ಬೊಬ್ಬರನ್ನ, ವಿಶೇಷವಾಗಿ ಇಲ್ಲಿರುವಂತ ನಮ್ಮೆಲ್ಲರನ್ನ ನೀನು ಕೈ ಹಿಡಿದು ಕಾಪಾಡಿ ನಡೆಸಬೇಕಾಗಿ, ವಿಶೇಷವಾಗಿ ದಿನದ ವಾಕ್ಯದ ಮೂಲಕ ನಮ್ಮ ಜೊತೆ ನೀವು ಮಾತನಾಡಬೇಕಾಗಿ ಯೇಸು ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವರ ಆಸಿಕೊಂಡಂತ ದೇವ ಜನಾಂಗದವರೇ, ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ. ಈ ಬೆಳಗಿನ ಸಮಯದಲ್ಲಿ ನಾವು ಮಿಷನರಿ ಆದಂತ ಹ್ಯಾನಿ ವಾಕರ್ ಆರ್ಮ್ಸ್ಟ್ರಾಂಗ್ ಎಂಬುದಾಗಿ ಇವರ ಕುರಿತು ನಾವು ಧ್ಯಾನ ಮಾಡೋದಕ್ಕಿಂತ ಪೂರ್ವದಲ್ಲಿ ಸತ್ಯವೇದದ ಭಾಗದಲ್ಲಿ ನ್ಯಾಯಸ್ಥಾಪಕರ ಪುಸ್ತಕ 7ನೇ ಅಧ್ಯಾಯ 1ರಿಂದ 22 ವಚನವನ್ನ ಸ್ವಲ್ಪ ಹೊತ್ತು ನಾವು ಮೆಲುಕು ಹಾಕಿ ಹ್ಯಾನಿ ವಾಕರ್ ಆರ್ಮ್ಸ್ಟ್ರಾಂಗ್ ಅವರ ಜೀವನ ಶೈಲಿ ಮತ್ತು ಜೀವನ ಚರಿತ್ರೆ ಮತ್ತು ಜೀವನದಲ್ಲಿ ಬಂದಂತ ಕಾರ್ಯಗಳು, ಸುವಾರ್ತೆಯನ್ನ ಯಾವ ರೀತಿಯಲ್ಲಾದ್ರೂ ಸಾರಬೇಕು ಅನ್ನುವಂತ ಕುರಿತು ನಾವು ಧ್ಯಾನ ಮಾಡೋಣ. ಈ ಸಮಯದಲ್ಲಿ ನ್ಯಾಯಸ್ಥಾಪಕರ ಪುಸ್ತಕ 7ನೇ ಅಧ್ಯಾಯ 1ರಿಂದ 22 ವಚನವನ್ನ ಧ್ಯಾನ ಮಾಡಿ ನೋಡುವಾಗ ಒಂದು ಸುಂದರ ಕ್ಷಣಗಳನ್ನ ಗಿದ್ಯೋನನ ಜೀವನದಲ್ಲಿ ದೇವರು ಒದಗಿಸಿಕೊಡ್ತಾ ಇದ್ದಾರೆ. ದೇವರು ಹೇಗೆ ಹೇಳ್ತಾನೋ ಹಾಗೆ ಗಿದ್ಯೋನನು 300 ಜನರನ್ನ ತೆಗೆದುಕೊಂಡು ಹೋಗಿ ಮಿದ್ಯಾನ್ಯರನ್ನ ಸೋಲಿಸಿ ಆ ಒಂದು ಸ್ಥಳವನ್ನ ವಶಪಡಿಸಿಕೊಂಡಿದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಈ ಒಂದು ಗಿದ್ಯೋನನ ಜೀವನ ಚರಿತ್ರೆಯಲ್ಲಿ ನೋಡೋದಾದ್ರೆ ಅವನ ಕತ್ತಿ ಯೆಹೋವನ ಕತ್ತಿಯಾಗಿತ್ತು ಎಂಬುದಾಗಿ ಹೇಳ್ತದೆ. ಅವನಿಗೆ ಕೊಡಲ್ಪಟ್ಟಂತ ಆ ಒಂದು ಖಡ್ಗ ಅಥವಾ ಕತ್ತಿ ಅದು ಯೆಹೋವನ ಕತ್ತಿಯಾಗಿತ್ತು. ಯಾಕಂದ್ರೆ ಅವನು ಸ್ಥಳ ಆತನು ಮಾಡುವ ಯುದ್ಧಗಳಲ್ಲೆಲ್ಲ ದೇವರವನ ಜೊತೆಗಿದ್ದು ಜಯವನ್ನು ಕೊಟ್ಟಿದ್ದನ್ನು ನಾವು ನೋಡೋದಕ್ಕೆ ಸಾಧ್ಯ. ಇಲ್ಲಿ ಬಹಳ ಜನ ಹಾಕ್ತಾರೆ. ಬಹಳ ಜನ ಆದಂತ ಸಮಯದಲ್ಲಿ ಗಿದ್ಯೋನನ್ನ ದೇವರು ಕರೆದು ಹೇಳ್ತಾರೆ, ನೋಡು ಗಿದ್ಯೋನ್, ಈಗ ಬಹಳ ಜನ ಹೆಚ್ಚಾಗಿದ್ದಾರೆ, ಯುದ್ಧಕ್ಕೆ ಯಾರ್ಯಾರು ಬರ್ತಾರೋ ಅವ್ರನ್ನ ಕರ್ಕೊಂಡು ಹೋಗು ಎಂಬುದಾಗಿ ಹೇಳ್ತಾರೆ. ಅದೇ ತರ ಗಿದ್ಯೋನನು ಹೋಗಿ ಹೇಳ್ತಾನೆ. ಹೇಳಿದಂತ ಸಮಯದಲ್ಲಿ ಅವರೆಲ್ಲರೂ ಕೆಲವು ಜನ ಹೊರಟು ಹೋಗ್ತಾರೆ. ಯಾರು ಹಂಜುಗುರುಕಿದಾರೋ, ಯಾರು ಯುದ್ಧ ಮಾಡೋಕ್ಕಾಗೋದಿಲ್ಲವೋ ಅವರನ್ನೆಲ್ಲ ನೀನು ಕಳಿಸ್ಬಿಡು ಎಂಬುದಾಗಿ ಹೇಳ್ತಾರೆ. ಅವರೆಲ್ಲ ಕಳಿಸಿದ ಮೇಲೂ ಸಹ ಬಹಳ ಜನ ಆಗ್ತಾರೆ. ಮತ್ತೆ ದೇವರು ಹೇಳ್ತಾರೆ, ಇಲ್ಲಿ ಒಂದು ಹಳ್ಳಕ್ಕೆ ಅವರನ್ನ ಕರ್ಕೊಂಡ್ ಬಾ. ಯಾರು ಬಾಯಿಂದ ನೀರು ಕುಡಿತಾರೋ, ಅಂದ್ರೆ ಕೈಯಿಂದ ನೀರು ಕುಡಿತಾರೋ, ಯಾರು ಮೊಣಕಾಲೂರಿ ನೀರು ಕುಡಿತಾರೋ, ಅಥವಾ ನಾಯಿಗಳ ಹಾಗೆ ಯಾರು ನೆಕ್ತಾರೋ, ನಾಯಿಗಳ ನೆಕ್ಕಿದವರು ಮತ್ತು ಮೊಣಕಾಲು ಊರಿದವರನ್ನ ಬಿಟ್ಟು ಕೈಯಿಂದ ಸೇವನೆ ಮಾಡಿದಂತ 300 ಜನರನ್ನ ನೀವು ಕರ್ಕೊಂಡು ಯುದ್ಧಕ್ಕೆ ಹೋಗು ಎಂಬುದಾಗಿ ಹೇಳ್ತಾರೆ. ಮಿದ್ಯಾನರು ಅಲ್ಲೆಲ್ಲ ಬಂದು ನೆಲೆಸಿಕೊಂಡಿರುವಾಗ ಬಹಳ ಜನ ಇದ್ದಾರೆ. ಯುದ್ಧ ಮಾಡೋದಕ್ಕೆ ಅಲ್ಲಿ ಹೋಗುವಂತ ಸಮಯದಲ್ಲಿ ಗಿದ್ಯೋನನು ಅವರ ಮೇಲೆ ಬೀಳಲು ಅವರೆಲ್ಲರೂ ಸೋತು ಹೋದರು ಎಂಬುದಾಗಿ ಸತ್ಯವೇದ, ದಿಕ್ಕಾಪಾಲಾದರು, ಓಡಿ ಹೋದರು ಎಂಬುದಾಗಿ ಸತ್ಯವೇದ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯವಾದ್ರೆ ನ್ಯಾಯಸ್ಥಾಪಕರ ಪುಸ್ತಕ 7ನೇ ಅಧ್ಯಾಯ 1ರಿಂದ 22 ವಚನವನ್ನ ಈ ದಿನ ನೀವು ಫ್ರೀ ಆಗಿದ್ರೆ ಮನೇಲಿ ಕುತ್ಕೊಂಡು ಓದಿ. ಬಹಳ ಒಂದು ಬ್ಯೂಟಿಫುಲ್ ಆದಂತ ಒಂದು ಅಧ್ಯಾಯ. ದೇವರು ತನ್ನ ಮಕ್ಕಳಿಗೆ ಯಾವ ರೀತಿ ಜಯ ಕೊಡ್ತಾನೆ, ಯಾವ ರೀತಿ ಜಯದ ಜೀವಿತವನ್ನ ತೋರಿಸ್ತಾನೆ ಅನ್ನೋದರ ಕುರಿತು ಬಹಳ ಸುಂದರವಾದಂತ ಒಂದು ಅಧ್ಯಾಯವಾಗಿದೆ. ಪ್ರೇರ ನಮ್ಮ ಜೀವಿತದಲ್ಲಿ ಸಹ ಗಿದ್ಯೋನನ ಹಾಗೆ ನಾವು ದೇವರ ಮಾತನ್ನ ಕೇಳಬೇಕು, ದೇವರ ಮಾತುಗಳಿಗೆ ವಿಧೇಯರಾಗಬೇಕು, ದೇವರ ಮಾತನ್ನ ಕೇಳಿ ನಮ್ಮ ಜೀವಿತವನ್ನ ರೂಪಿಸಿಕೊಳ್ಬೇಕು. ದೇವರಿಗಾಗಿ ನಾವೆಲ್ಲವನ್ನ ಸಮರ್ಪಣಾ ಜೀವಿತವನ್ನಾಗಿ ಅರ್ಪಿಸಿಕೊಳ್ಬೇಕೆಂಬುದಾಗಿ ನಾವಿಲ್ಲಿ ಹೇಳುವಂಥದ್ದನ್ನು ನೋಡೋದಕ್ಕೆ ಸಾಧ್ಯ. ನೋಡಿ, 300 ಪುರುಷರೊಂದಿಗೆ ವಿಜಯ, ಜಯದ ಮೇಲೆ ಜಯ, ವಿಜಯದ ಮೇಲೆ ವಿಜಯವನ್ನ ಸಾಧಿಸುವಂತ ಗಿದ್ಯೋನನ ಜೀವನದಲ್ಲಿ ದೇವರು ಹೇಗೆ ಆತನೊಂದಿಗೆ ಮಾತನಾಡುತ್ತಾ ಕೆಲವು ಕಾರ್ಯಗಳನ್ನು ಮಾಡಿದ್ರೋ, ನಮ್ಮ ಜೀವಿತದಲ್ಲಿ ಸಹ ನಾವು ದೇವರೊಂದಿಗೆ ಮಾತಾಡುವುದನ್ನ ಕಲಿಬೇಕು, ಮಾತಾಡುವುದನ್ನ ಬೆಳೆಸಿಕೊಳ್ಬೇಕು. ಪ್ರತಿ ದಿವಸ ಬೆಳಗಿನ ಸಮಯದಲ್ಲಿ ದೇವರೊಂದಿಗೆ ಮಾತಾಡುವುದು,
ದೇವರೊಂದಿಗೆ ಕೇಳುವುದು, ದೇವರೊಂದಿಗೆ ಪ್ರಾರಂಭಿಸುವುದು, ದೇವರೊಂದಿಗೆ ನಡೆಯುವುದು, ದೇವರೊಂದಿಗೆ ಪ್ರಾರಂಭಿಸುವಂತ ಜೀವಿತ ಯಾರಲ್ಲಿ ಇರ್ತದೋ ಅವರು ವಿಜಯವಾಗಿ ಗೆದ್ದು ಬರ್ತಾರೆ, ಜಯದ ಜೀವಿಗಳಾಗಿರ್ತಾರೆ, ಜಯದ ಶಾಲಿಗಳಾಗಿರ್ತಾರೆ. ಪ್ರಿಯರೇ, ದೇವರ ವಾಕ್ಯವನ್ನ ನಾವು ನಂಬಬೇಕು, ಮತ್ತೆ ದೇವರ ಜೊತೆ ಮಾತಾಡಬೇಕು, ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕು. ಈ 3 ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳುವಾಗ ಗಿದ್ಯೋನನ ಹಾಗೆ ಎಷ್ಟೇ ಜನ ಬಂದರೂ ಸಹ ವಿಜಯವನ್ನ ಉಂಟು ಮಾಡೋದಕ್ಕೆ ದೇವರು ನಮ್ಮ ಜೊತೆ ಇರ್ತಾನೆ. ನಮ್ಮ ಆಯುಧವು ಯೆಹೋವನ, ನೋಡ್ರಿ ಅಲ್ಲಿ ಗಿದ್ಯೋನನ ಖಡ್ಗವು ಯೆಹೋವನ ಖಡ್ಗವು ಎಂಬುದಾಗಿ ಹೇಳ್ತದೆ. ಗಿದ್ಯೋನನ ಖಡ್ಗವು ಯೆಹೋವನ ಖಡ್ಗವು. ಪ್ರಿಯರೇ, ಯೆಹೋವನು ನಮಗೋಸ್ಕರ ಯುದ್ಧ ಮಾಡ್ತಾನೆ. ನಾವು ಚಿಂತಿಸುವ ಅವಶ್ಯಕತೆ ಇಲ್ಲ. ಏನೇ ಬಂದರೂ ಸಹ ನಮ್ಮ ಜೀವಿತದಲ್ಲಿ ದೇವರ ಮಾತನ್ನ ಕೇಳಬೇಕೆ ಹೊರತು ಲೌಕಿಕವಾದಂತ ವಿಚಾರಗಳಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳದೆ ಅಥವಾ ಅವುಗಳಿಗೆ ದಾಸರಾಗದೆ, ಅವುಗಳಿಗೆ ನಾವು ಗುಲಾಮರಾಗದೆ, ದೇವರು ಈ ದಿನ ನನಗೇನು ಹೇಳ್ತಾನೋ ಅದನ್ನು ಮಾಡುತ್ತೇನೆ, ಪಾಪರಹಿತನಾಗಿ ಜೀವಿಸ್ತೇನೆ, ಪಾಪವಿಲ್ಲದವನಾಗಿ ಜೀವಿಸ್ತೇನೆ, ಪರಿಶುದ್ಧ ಜೀವಿತವಾಗಿ ನಾನು ಬಳಸಿಕೊಳ್ತೇನೆ ಅನ್ನುವಂಥ ತೀರ್ಮಾನಗಳು ನಮ್ಮಲ್ಲಿ ಯಾವಾಗ ಬರ್ತದೋ ನಾವು ಒಂದು ವಿಜಯದ ಮೇಲೆ ವಿಜಯವನ್ನ ದೇವರು ನಮಗೆ ಕೊಡ್ತಾನೆ ಅನ್ನುವುದರ ಕುರಿತು ಈ ವಾಕ್ಯ ಭಾಗದಲ್ಲಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಈ ದಿನದಲ್ಲಿ ಸುಂದರವಾದ ಒಬ್ಬ ಸ್ತ್ರೀಯ ಬಗ್ಗೆ ನೋಡ್ರಿ. ಸೇವೆಯಲ್ಲಿ ಅನೇಕ ಸ್ತ್ರೀಯರ ಪಾತ್ರ ಬಹಳ ಪ್ರಾಮುಖ್ಯವಾಗಿದೆ. ಇವತ್ತು ಸಹ ನಮ್ಮ ಪ್ರಪಂಚಾದ್ಯಂತ ಕೆಲವು ಮಹಿಳೆಯರು ಕಟ್ಟುನಿಟ್ಟಿನಲ್ಲಿ ಜೀವಿಸ್ತಾ ಇದ್ದಾರೆ. ಬೇಡವಾದವರು ಎಂಬುದಾಗಿ ಕೆಲವು ಕುಲಗಳು ಅವರನ್ನ ವಿಚಿತ್ರವಾದಂತ ರೀತಿಯಲ್ಲಿ ತೊಡಗಿಸಿಕೊಳ್ತಾರೆ. ಗುಲಾಮತನವನ್ನ ಇನ್ನೂ ಹೆಚ್ಚಾಗಿ ಕೆಲವು ಪಂಗಡಗಳಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಕ್ರೈಸ್ತ ಜೀವಿತದಲ್ಲಿ ಅವುಗಳಿಗೆಲ್ಲ ಬಿಡುಗಡೆ ಇದೆ ಅನ್ನುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಒಬ್ಬ ಮಿಸ್ನೇರಿ ಜೀವನ ನೋಡುವಾಗ ಹ್ಯಾನಿ ವಾಕರ್ ಆರ್ಮ್ಸ್ಟ್ರಾಂಗ್ ಅವರ ಜೀವನದಲ್ಲಿ ಅವರು ಮಾಡಿದಂತ ಒಂದು ಶ್ರೇಷ್ಠವಾದ ಕ್ರಿಸ್ತೀಯ ಸುವಾರ್ತೆ ಬಹಳ ಅಮೂಲ್ಯವಾದದ್ದು. ಅವರು ಇದ್ದ ಸ್ಥಳದಲ್ಲಿಯೇ ಸ್ಥಳೀಯವಾಗಿ ಸೇವೆ ಮಾಡಿದವರು. ಸುವಾರ್ತೆ ಅಂದ ತಕ್ಷಣ ಕಾಡಿಗೆ ಹೋಗ್ಬೇಕು, ಮೇಡಿಗೆ ಹೋಗ್ಬೇಕು, ಕಷ್ಟಪಡಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು ಎಂಬುದಾಗಿ ಸೇವೆ ಸುವಾರ್ತೆ ಅಂದ ತಕ್ಷಣ ನಮಗೆ ಬರ್ತದೆ. ಕೆಲವು ಮಿಷನರಿಗಳ ಜೀವನವನ್ನು ನೋಡುವಾಗ ಹಾವು, ಚೌಳು ಅಥವಾ ಸಿಂಹ ಇನ್ನಿತರ ಕಾಡು ಪ್ರದೇಶಗಳು, ಬುಡಕಟ್ಟು ಜನಾಂಗಗಳ ಮಧ್ಯದಲ್ಲಿ ಕೆಲವರು ಸೇವೆ ಮಾಡ್ತಾರೆ. ಆ ಸೇವೆಗೆಲ್ಲ ನಾವು ಸ್ವಾಗತ ಬಯಸ್ತೇವೆ. ಆದರೆ ಹ್ಯಾನಿ ಆರ್ಮ್ಸ್ಟ್ರಾಂಗ್ ಅವರು ಜೀವನದಲ್ಲಿ ಒಬ್ಬ ಶ್ರೇಷ್ಠ ಪತ್ರಕರ್ತರಾಗಿದ್ದರು. ಒಬ್ಬ ಒಳ್ಳೆ ಸುವಾರ್ತೆಯ ಪತ್ರಗಳನ್ನ ಬರೆಯುವಂತ ವ್ಯಕ್ತಿಯಾಗಿದ್ದರು. ಪ್ರೋತ್ಸಾಹಿಸುವಂತ ಮತ್ತು ಉಜ್ಜೀವನವನ್ನ ನೀಡುವಂತ ಮಾತುಗಳಿಗೆ ಒಳ್ಳೆ ಬೆಲೆ ಉಳ್ಳವರಾಗಿ ಇವರು ಕಾಣಲ್ಪಟ್ಟರು. ಪ್ರಿಯರೇ, ಇವರು ನೋಡ್ರಿ, ಹ್ಯಾನಿ ವಾಕರ್ ಆರ್ಮ್ಸ್ಟ್ರಾಂಗ್ ಪ್ರಭಾವಿ ಅಮೆರಿಕನ್ ಸದರನ್ ಬ್ಯಾಪ್ಟಿಸ್ಟ್ ಸುವಾರ್ತಿಕರಾಗಿದ್ದರು. ಶಿಕ್ಷಣ ಮತ್ತು ಶಿಕ್ಷಣದಲ್ಲಿ ತಜ್ಞೆ, ನಾಯಕಿಯಾಗಿದ್ದರು. ವಿಶೇಷವಾಗಿ ಇವರು ಮಹಿಳೆಯರ ಕುರಿತು ಪ್ರಬುದ್ಧಿಯಾದಂಥ ಯೋಚನೆಗಳನ್ನ ಅವರ ಕೊಡುಗೆಗಳಾಗಿ ಮಾಡಿದ್ರು. ವಿಶೇಷವಾಗಿ ಇವರು ಒಂದು ಯೂನಿಯನ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಅದೇನಂತಂದ್ರೆ WMU ಎಂಬುದಾಗಿ, ಮಹಿಳಾ ಸುವಾರ್ತಿಕರ ಯೂನಿಯನ್ ಅಥವಾ ಒಕ್ಕೂಟ ಅಂತ ಹೇಳಿ ಒಂದು ಸ್ಥಾಪನೆ ಮಾಡಿದ್ರು. ಮತ್ತು ಅಂತಾರಾಷ್ಟ್ರೀಯ ಸುವಾರ್ತೆಗಳಲ್ಲಿ ಜಾಗತಿಕ ಮತ್ತು ಬೆಂಬಲವನ್ನು ಹೆಚ್ಚಿಸುವಲ್ಲಿ ಇವರ ಸಮರ್ಪಣೆಗಾಗಿ ಇವರು ಹೆಚ್ಚು ಹೆಸರುವಾಸಿಯಾದವರು, ವಿಶೇಷವಾಗಿ ಸದರನ್ ಬ್ಯಾಪ್ಟಿಸ್ಟ್ ಸಭೆ. ಪ್ರಿಯರೇ, ಸುವಾರ್ತೆ ಎಂಬ ಪದವನ್ನು ನಾವು ಕೇಳಿದ ತಕ್ಷಣ ಅದೇ ನಾನು ಹೇಳಿದ ಹಾಗೆ ದೂರ ಹೋಗ್ಬೇಕು, ಕಾಡುಗಳಿಗೆ ಹೋಗ್ಬೇಕು ಎಂಬುದಾಗಿ ನಾವು ಊಹಿಸಿಕೊಳ್ತೇವೆ. ನೋಡ್ರಿ, ಆರ್ಮ್ಸ್ಟ್ರಾಂಗ್ ಅವರ ಜೀವನದಲ್ಲಿ ಮದರ್ ತೆರೇಸದವರಂತೆ ಬಡವರನ್ನ ಹಪ್ಪಿಕೊಳ್ಳಲಿಲ್ಲ, ಅಥವಾ ಫ್ಲೋರೆನ್ ನೆಡಿಗಲ್ ಎಂಬ ಅವರಂತೆ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಲಿಲ್ಲ. ಇವರ ಬದಲಾಗಿ ಇವರು ವಿಭಿನ್ನ ಉಡುಗೊರೆ ಮೂಲಕ ಶಕ್ತಿಯುತವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಬರೆಯುವ ಸಾಮರ್ಥ್ಯವನ್ನು ಇವರು ಹೊಂದಿದ್ದರು. ಹ್ಯಾನಿ ಅವರು ಹೊಂದಿದ ದೇವರು ನೀಡಿದ ಪ್ರತಿಭೆ ಮೂಲಕ ಹಲವಾರು ಪ್ರಮುಖ ಸುವಾರ್ತಿಕರ ಸಂಸ್ಥೆಗಳಿಗೆ ಬೆಂಬಲಿಸ್ತಾರೆ ಮತ್ತು ಸ್ಪಷ್ಟತೆ, ಉದ್ದೇಶ ಮತ್ತು ಉತ್ಸಾಹದಿಂದ ಬೆಳೆಸ್ತಾರೆ. ಅವರು ತೆಗೆದುಕೊಂಡ ಪ್ರತಿಯೊಂದು ಕ್ರಿಯೆಯು ದೇವರು ತನ್ನ ಹೃದಯದಲ್ಲಿ ಜಗತ್ತಿಗೆ ನೆಟ್ಟಿದ ಮಹಾ ದೃಷ್ಟಿಕೋನವನ್ನು ಮಾರ್ಗದರ್ಶಿಸುತ್ತಾರೆ. ಅವರ ಪ್ರಯಾಣವು ಸರಳವಾದ ಸಂಗತಿಯೊಂದಿಗೆ ಪ್ರಾರಂಭವಾಯಿತು. ಪತ್ರಗಳನ್ನು ಬರೆಯುವುದು, ಸುವಾರ್ತಿಕರಿಗಾಗಿ ಸಹಾಯ ಮಾಡುವುದು ಅವರ ಶಾಶ್ವತ ಬಯಕೆ ಆಗಿರ್ತದೆ.
ಅದು ಮಾತ್ರವಲ್ಲದೆ ಅನೇಕ ದೇವ ಸೇವಕರ ಮೇಲಿನ ಅಪಾರ ಪ್ರೀತಿಯನ್ನ ವ್ಯಕ್ತಪಡಿಸಿದ ಸಾಧನೆಗಳಾಗ್ತವೆ. ಅವರು ಸಾವಿರಾರು ಪತ್ರಗಳನ್ನು ಬರೀತಾರೆ, ಅದನ್ನು ಟೈಪ್ ಮಾಡ್ತಾರೆ, ವಿವರಗಳಿಂದ ಸಮೃದ್ಧವಾಗಿ ಪತ್ರಗಳನ್ನು, ಸುವಾರ್ತಿಕರ ಗುರಿಗಳನ್ನು ವಿವರಿಸುವುದು, ಸುವಾರ್ತೆಯನ್ನು ಸಾರುವ ತಂತ್ರಗಳು ಮತ್ತು ಇತರರನ್ನು ಕೊಳ್ಳಬೇಕಾದ ಮಾರ್ಗಗಳು. ಅವರು ತಮ್ಮ ಸ್ನೇಹಿತರೊಂದಿಗೆ ಸ್ಪಷ್ಟ ಮತ್ತು ರಚನಾತ್ಮಕ ಕ್ರಿಯೆಯಲ್ಲಿ ಸಂವಹನ ನಡೆಸಿದರು ಮತ್ತು ಬದ್ಧತೆ ಎಂದಿಗೂ ಅಲಗಾಡಲಿಲ್ಲ. ಅವರಿಗೆ ಕೊಟ್ಟಂತಹ ಒಂದು ಬರೆಯುವ ಸಾಮರ್ಥ್ಯವನ್ನು ಇಟ್ಟುಕೊಂಡು ಹ್ಯಾನಿ ಗ್ರಾಮ್ಸ್ಟೈನ್ ಅವರು ಅವರ ಜೀವನದಲ್ಲಿ ದೇವರು ತನಗೆ ಕೊಟ್ಟ ಸುವಾರ್ಥ ಭಾಗದಲ್ಲಿ ವಿಶೇಷವಾದಂತ ಒಂದು ಪ್ರಭಾವ ವ್ಯಕ್ತಿಯಾಗಿದ್ದುಕೊಂಡು ಸೇವೆಯನ್ನ ಮಾಡಿದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ರಚನಾತ್ಮಕ ಕ್ರಿಯೆ ಅವರ ಜೀವನದಲ್ಲಿ ಒಂದು ರಚನಾತ್ಮಕವಾಗಿ ಆಕ್ಟಿವ್ ಆಗಿದ್ದರು. ಸೋತು ಹೋಗ್ತಾ ಇರಲಿಲ್ಲ. ಕಷ್ಟಗಳು ಬಂದಾಗ, ನಷ್ಟಗಳು ಬಂದಾಗ, ಕಣ್ಣೀರುಗಳು ಬಂದಾಗ, ಸಮಸ್ಯೆಗಳು ಬಂದಾಗ, ನಮ್ಮ ಜೀವನದಲ್ಲಿ ನಮಗೇನಾದ್ರೂ ಒಂದು ಅನಿರೀಕ್ಷಿತವಾದಂತ ಕಾರ್ಯಗಳು ಬಂದಾಗ ಅಥವಾ ಮಕ್ಕಳಿಂದ ನಮಗೆ ತೊಂದರೆಗಳು ಬಂದಾಗ ನಾವು ಸೋತು ಹೋಗ್ಬಿಡ್ತೇವೆ. ಆದ್ರೆ ಆನಿ ಗ್ರಾಮ್ಸ್ಟೈನ್ ಅವರ ಜೀವನದಲ್ಲಿ ಏನಾಗಿದ್ರೆ ಅಂದ್ರೆ ಒಂದು ರಚನಾತ್ಮಕ ರೀತಿಯಲ್ಲಿ ಅವರ ಸಂವಹನ ನಡೆಸ್ತಾ ಇದ್ರು, ಕೌನ್ಸಿಲ್ ಮಾಡೋದು, ಒಂದು ಉತ್ಸಾಹಭರಿತರಾಗಿದ್ದು. ಕ್ರೈಸ್ತ ಜೀವನದಲ್ಲಿ ಪ್ರತಿ ದಿವಸ ನಾವು ಸಂತೋಷವುಳ್ಳವರಾಗಬೇಕಂತೆ, ಮತ್ತೆ ಸಂತೋಷವಾಗಿರುವುದಕ್ಕೆ ನಾವು ಹೇಳ್ಬೇಕಂತ. ಪ್ರತಿ ದಿವಸ ನಮ್ಮ ಜೀವನದಲ್ಲಿ ನಮ್ಮ ರೊಟೇಷನ್ ಹೇಗಿರ್ಬೇಕಂದ್ರೆ, ಹೇಗೆ ಪ್ರಪಂಚದಲ್ಲಿ ಹಲವಾರು ಸೃಷ್ಟಿಯ ಒಂದು ಕಾರ್ಯಗಳು ಏನಾಗಿದೆ ಅಂದ್ರೆ ರಿಟರ್ನ್ ಬೈ. ಒಂದು ಕೋಳಿಯನ್ನು ತಿಂದ್ರೆ ಮತ್ತೊಂದು ಕೋಳಿ ಹುಟ್ಟುತ್ತೆ, ಮತ್ತೊಂದು ಕೋಳಿಯನ್ನು ತಿಂದ್ರೆ ಮತ್ತೊಂದು ಕೋಳಿ ಹುಟ್ಟುತ್ತೆ. ಹಾಗೆ ಒಂದು ರೊಟೇಷನ್ ಆಗಿ ಈ ಪ್ರಪಂಚದಲ್ಲಿ ದೇವರು ನಮಗೆ ಸೃಷ್ಟಿಯನ್ನು ಕೊಟ್ಟಿದ್ದಾನೆ. ಬೇರೆ ಕೋಳಿನ ಜಾಸ್ತಿ ತಿಂತಾ ಇದ್ರೆ ಕೋಳಿಯನ್ನು ಕಡಿಮೆ ಆಗ್ತಾ ಇಲ್ಲ, ಕುರಿಗಳನ್ನ ಜಾಸ್ತಿ ತಿಂದ್ರೆ ಕುರಿಗಳನ್ನು ಕಡಿಮೆ ಆಗ್ತಾ ಇಲ್ಲ. ಅಥವಾ ಹಾವಿಯಾಗಿ ನೀರು ಮೇಲಕ್ಕೆ ಹೋಗದೆ ಹೋದ್ರೆ ಏನಂದ್ರೆ ಮಳೆನೇ ಆಗೋದಿಲ್ಲ. ದೇವರು ಅದಕ್ಕೆ ಚಂದವಾದಂತ ಒಂದು 3 ಕಾಲಗಳನ್ನು ಕೊಟ್ಟು ಅವುಗಳನ್ನ ಹದವಾಗಿ ಹೇಗೆ ತನ್ನ ಕ್ರಿಯೆಯನ್ನ ಈ ಸೃಷ್ಟಿಯ ಜೀವನದಲ್ಲಿ ಮಾಡ್ತಾ ಇದ್ದಾನೋ, ಅದೇ ರೀತಿ ನಾವು ಸಹ ನಮ್ಮ ಜೀವನದಲ್ಲಿ ಒಂದು ರಚನಾತ್ಮಕ ಕ್ರಿಯೆಯನ್ನ ಹೊಂದಿಕೊಳ್ಬೇಕು. ಬಿಟ್ಟು ಬಿಡದೆ ನಾವು ಪಾಲಿಸುವರಾಗಿರ್ಬೇಕು. ಬಿಟ್ಟು ಬಿಡದೆ ಅದನ್ನ ನಾವು ದೃಢವಾಗಿ ಹಿಡಿದುಕೊಳ್ಳುವರಾಗಿರ್ಬೇಕು. ದೇವರು ಕೊಟ್ಟದ್ದನ್ನ ನಾವು ಒಂದು ಶ್ರೇಷ್ಠವಾದಂತ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ನಾವು ಬಳಸಿಕೊಳ್ಬೇಕು. ಈ ರೀತಿಯಾಗಿ ನಾವು ಬಳಸಿಕೊಳ್ಳುವಾಗ ನಮ್ಮ ಬದ್ಧತೆ ಎಂದಿಗೂ ಅಲಗಾಡುವುದಿಲ್ಲ. ಆನಿ ಅವರ ಜೀವನದಲ್ಲಿ ಎಂದಿಗೂ ಅವರು ಅಲಗಾಡಲಿಲ್ಲ. ಏನೇ ಬಂದ್ರೂ ಸಹ ಅಲಗಾಡಲಿಲ್ಲ. ಯಾಕಂದ್ರೆ ಅವರ ಜೀವನದಲ್ಲಿ ಅದನ್ನ ಶ್ರೇಷ್ಠವಾದಂತ ರೀತಿಯಲ್ಲಿ ದೇವರು ನನಗೆ ಈ ಲೋಕದಲ್ಲಿ ಕೊಡುವ ಜ್ಞಾನವನ್ನ ನಾನು ಸರಿಯಾಗಿ ಉಪಯೋಗಿಸ್ತೇನೆ, ಸರಿಯಾಗಿ ದೇವರಿಗೆ ಅದನ್ನು ಸಲ್ಲಿಸ್ತೇನೆ ಅನ್ನುವಂಥದ್ದು ಆನಿ ಗ್ರಾಮ್ಸ್ಟೈನ್ ಅವರ ಒಂದು ಜೀವನದಲ್ಲಿ ಅದು ಇತ್ತು ಎಂಬುದಾಗಿ ಇಲ್ಲಿ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಇವರು ಕನಿಷ್ಠ ಪಕ್ಷ 1893ರಲ್ಲಿ ಆನಿ ಅನ್ನುವಂಥವರು 719 ಪತ್ರಗಳನ್ನು ಇವರು ಬರೀತಾರೆ. ಅವರ ಉತ್ಸಾಹ ಅನೇಕರಿಗೆ ಸ್ಫೂರ್ತಿ ನೀಡ್ತಾ ಇದೆ ಮತ್ತು ಅಸಾಧಾರಣ ಸಮರ್ಥೆಗಳು. ಗೌರವಯುತವಾಗಿ ಈಸ್ಟರ್ ಅಂದ್ರೆ ಪುನರುತ್ಥಾನ ಭಾನುವಾರದಂದು ಸುವಾರ್ತೆಗಳಿಗಾಗಿ ಸಂಗ್ರಹಿಸಲಾದ ವಿಶೇಷ ಕೊಡುಗೆಯನ್ನ ದಿ ಆಮ್ಸ್ಟ್ರಾಂಗ್ ಅವರ ಈಸ್ಟರ್ ಆಫರಿಂಗ್ ಎಂದು ಹೆಸರಾಯಿತು. ಇದು ಇಂದಿಗೂ ಮುಂದುವರೆದಿದೆ. ಪ್ರಿಯರೇ, ಆನಿ ಆಮ್ಸ್ಟ್ರಾಂಗ್ ಅವರ ಜೀವನದಲ್ಲಿ ಯೇಸು ಕ್ರಿಸ್ತನ ಜೀವದಿಂದ ಎದ್ದಂತಹ ಒಂದು ಕ್ರಿಯೆಗಳ ಕುರಿತು, ಯೇಸು ಕ್ರಿಸ್ತನು ತನ್ನ ಜೀವನದಲ್ಲಿ ಮಾಡಿದಂತ ಅನೇಕ ಅತಿಶಯಗಳನ್ನ ಒಂದು ಕಾಣಿಕೆಯಾಗಿ ಅವರ ಜೀವನದಲ್ಲಿ ಅರ್ಪಿಸಿಕೊಂಡು ಸೇವೆಯನ್ನ ಮಾಡಿದ್ರು ಎಂಬುದಾಗಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡೋದಕ್ಕೆ ಸಾಧ್ಯ. ಪ್ರಿಯರೇ, ಇವರ ಆರಂಭಿಕ ಜೀವನ ಹೇಗಿತ್ತಂದ್ರೆ, ಜನನ ಆನಿ ವಾಕರ್ ಆಮ್ಸ್ಟ್ರಾಂಗ್ ಅವರು ಜುಲೈ 11, 1850ರಂದು ಮೇರಿಲ್ಯಾಂಡಿನ ಬ್ಲೋಟ್ಮೋರ್ನಲ್ಲಿ ಬಲವಾದ ಕ್ರೈಸ್ತ ನಂಬಿಕೆಯಲ್ಲಿ ಜನಿಸ್ತಾರೆ. ಅವರ ತಂದೆ ಶ್ರೀಮಂತ ವ್ಯಾಪಾರಿ, ಧರ್ಮನಿಷ್ಠ ಕ್ರೈಸ್ತ ಮತ್ತು ಅವರ ತಾಯಿ ಉದಾರತೆ ಮತ್ತು ಸಾಮಾಜಿಕ ಕಾರಣಗಳಿಗೆ ಬದ್ಧತೆಗೆ ಹೆಸರುವಾಸಿಯಾಗಿತ್ತು. ನೋಡ್ರಿ, ಅನೇಕ ವಿಷಯದಲ್ಲಿ ಕೆಲವು ಕುಟುಂಬದಲ್ಲಿ ತಂದೆ ತಾಯಿಗಳು ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಿರ್ತಾರೆ. ಆ ತಂದೆ ತಾಯಿಗಳ ಒಂದು ಉದಾರತೆ, ತಂದೆ ತಾಯಿಗಳ ಒಂದು ಯೋಜನೆಗಳು ಈ ದಿನದಲ್ಲಿ ಅನೇಕ ಒಂದು ಕ್ರೈಸ್ತ ಮಾರ್ಗಕ್ಕೆ ಒಂದು ಶ್ರೇಷ್ಠವಾದ ಮಾರ್ಗದರ್ಶನವಾಗಿದೆ. ಇವತ್ತು ಅನೇಕ ತಂದೆ ತಾಯಿಗಳು ಬರೇ ದೂರದರ್ಶನದಲ್ಲೇ ತಮ್ಮ ಜೀವನವನ್ನ ಕಳೀತಾ ಇದ್ದಾರೆ.
ವಿಶೇಷವಾಗಿ ಅದರಲ್ಲಿ ಬರುವಂತ ಸೀರಿಯಲ್, ಇನ್ನಿತರ ಲೈವ್ ಪ್ರೋಗ್ರಾಮ್, ಇವುಗಳಲ್ಲಿಗೆ ದಾಸರಾಗಿ ಮಕ್ಕಳ ವಿಷಯದಲ್ಲಿ ಕೆಲವು ಕಾರ್ಯಗಳನ್ನು ಅವರು ಮಾಡದೆ ಪ್ರಾಪಂಚಿಕವಾದಂತ ಸೈತಾನ ನಮ್ಮನ್ನ ಆಳ್ವಿಕೆ ಮಾಡುವಂತ ಕೆಲವು ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಮಕ್ಕಳಿಗೆ ಬೇರೆ ರೀತಿಯಾದಂತ ಒಂದು, ನೋಡ್ರಿ ಇವರ ತಾಯಿಯವರ ಜೀವನ ಹೇಗಿತ್ತಂತಂದ್ರೆ, ಅವರ ತಾಯಿಯವರು ಉದಾರತೆ ಮತ್ತು ಸಾಮಾಜಿಕ ಕಾರಣಗಳಿಗೆ ಬದ್ಧತೆಗೆ ಹೆಸರುವಾಸಿಯಾಗಿದ್ದರಂತೆ. ಅವರ ತಾಯಿಯವರ ಒಂದು ಜೀವನವೇ ಅವರನ್ನ ಬದಲಾಯಿಸಲಿಕ್ಕೆ ಸಾಧ್ಯವಾಯಿತು. ಪ್ರೇರೆ, ತಂದೆ ತಾಯಿಗಳಾದಂತ ನಾವು ನಮ್ಮ ಮಕ್ಕಳನ್ನ ಯಾವ ಮಟ್ಟಿಗೆ ಬೆಳೆಸ್ತಾ ಇದ್ದೀವಿ ಅನ್ನೋದು ಬಹಳ ಪ್ರಾಮುಖ್ಯ. ಹ್ಯಾನಿಯವರ ತಂದೆ ತಾಯಿಗಳು ಒಂದು ಕ್ರೈಸ್ತ ಜೀವನದಲ್ಲಿ ಕೆಲವು ಪಾಠಗಳನ್ನ, ಕೆಲವು ತಿದ್ದುಪಾಡುಗಳನ್ನ, ಸಭೆಗೆ ಹಿಂಬಾಲಿಸುವುದನ್ನ, ಸಭೆಗೆ ಬರುವುದನ್ನ, ಸಭೆಯನ್ನ ಪ್ರೇರೇಪಿಸುವುದನ್ನ ಮತ್ತು ಅದರಲ್ಲಿ ಶ್ರೇಷ್ಠವಾದಂತ ರೀತಿಯಲ್ಲಿ ಕಾಣಿಕೆಗಳನ್ನ ಕೊಟ್ಟು ಪ್ರೋತ್ಸಾಹಿಸುವುದನ್ನ, ಉದಾರತೆಯ ಜೀವಿತ, ಸಾಮಾಜಿಕ ಕಾರ್ಯಗಳನ್ನ ನಮ್ಮ ಕುಟುಂಬದಲ್ಲಿ ನಾವು ಬರಮಾಡಿಕೊಳ್ಬೇಕು. ನೋಡ್ರಿ, ಆ ಒಂದು ಹ್ಯಾನಿಯವರ ತಂದೆ ಶ್ರೀಮಂತ ವ್ಯಾಪಾರಿಯಾಗಿದ್ರು ಸಹ ಅವರು ಕ್ರೈಸ್ತ ಜೀವಿತದಲ್ಲಿ ತಮ್ಮನ್ನು ತಾವು ದೃಢವಾಗಿ ಬಳಸಿಕೊಂಡಿದ್ರಿಂದ, ತನ್ನ ತಾಯಿ ಉದಾರತೆ ಮತ್ತು ಸಾಮಾಜಿಕ ಕೆಲವು ಕಾರ್ಯಗಳನ್ನು ಮಾಡಿದ್ರಿಂದ ಹ್ಯಾನಿಯವರ ಜೀವನದಲ್ಲಿ ಒಬ್ಬ ಒಳ್ಳೆ ಸುವಾರ್ತೆಯನ್ನ ಸಾರುವವರಿಗೆ ಸುವಾರ್ತೆಯ ವಿಷಯದಲ್ಲಿ ಸ್ಫೂರ್ತಿ ನೀಡುವಂತ ಕೆಲವು ಪತ್ರಗಳನ್ನು ಬರೆಯೋದಿಕ್ಕೆ ಸಾಧ್ಯವಾಯಿತು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಸಹ ನಾವು ನಮ್ಮ ಕುಟುಂಬವನ್ನ ಶ್ರೇಷ್ಠವಾದ ರೀತಿಯಲ್ಲಿ ಕೆಲವು ವಿಷಯಗಳಿಗೆ ನಾವು ಹೆಸರುವಾಸಿಯಾಗಿರ್ಬೇಕು. ಇವತ್ತು ನಮ್ಮ ಕುಟುಂಬಗಳು ಯಾವುದಕ್ಕೆ ಹೆಸರುವಾಸಿಯಾಗಿವೆ? ಸೀರಿಯಲ್ ನೋಡೋದ್ರಲ್ಲಿ, ಲೈವ್ ಪ್ರೋಗ್ರಾಮ್ ನೋಡೋದ್ರಲ್ಲಿ, ರೀಲ್ಸ್ ನೋಡೋದ್ರಲ್ಲಿ ಮತ್ತೆ ಇನ್ನಿತರ ಬೇರೆ ಅಂತ ಕಾರ್ಯಗಳಲ್ಲೇ ನಮ್ಮ ಕುಟುಂಬಗಳನ್ನು ಇವತ್ತು ನಾವು ತೊಡಗಿಸಿಕೊಂಡಿದ್ದೇವೆ ಹೊರತು ದೇವರ ವಿಷಯಗಳಲ್ಲಿ ಸರಿಯಾದಂತ ಸಮಯಕ್ಕೆ ಚರ್ಚಿಗೆ ಹೋಗೋದಾಗ್ಲಿ, ಸರಿಯಾದ ಸಮಯದಲ್ಲಿ ಚರ್ಚಲ್ಲಿ ನೆಲೆ ನಿಲ್ಲೋದಾಗ್ಲಿ ಇವತ್ತು ಯಾರು ಮಾಡ್ತಲ್ಲ. ಎಲ್ಲ ಲೇಟ್. ಏನಾದ್ರೂ ಕೇಳಿದ್ರೆ ಒಂದು ದೊಡ್ಡ ಬಿಲ್ಡಪ್ ಕೊಡ್ತಾರೆ, ನಾವು ಬಿಜಿ ಇದ್ವಿ ಮತ್ತೆ ಅದರ ಜೊತೆಗೆ ಕಾರಣಗಳನ್ನು ಹೇಳೋದು, ಬೇಕಾದಷ್ಟು ಕಾರಣಗಳನ್ನ ರೂಢಿ ಮಾಡಿ. ಪಾಸ್ಟ್ರು ಮಾತು ಕೇಳುವಾಗ ನೀವ್ ಯಾಕೆ ಸಭೆಗೆ ಲೇಟ್ ಆಗಿ ಬಂದ್ರಿ ಅಂತಂದ್ರೆ ಒಂದು 38 ಕಾರಣಗಳನ್ನು ಹುಡ್ಕೊಂಡು ಬಂದಿರ್ತಾರೆ. ಹಂಗ ಪಟ 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 ಹೇಳ್ತಾರ. ಎಷ್ಟು ಸ್ಪೀಡ್ ಹೇಳ್ತಾರಂದ್ರೆ, ಪಾಸ್ಟರ್ ಯಾಕೆ ಚರ್ಚೆ ಬರ್ಲಿಲ್ಲ ಅಂದ್ರೆ ನಾವು ಇಲ್ಲೋಗಿದ್ದು ಹಂಗಿತ್ತು ಹಿಂಗಿತ್ತು. ಪ್ರಿಯರೇ, ನಮ್ಮ ಮಕ್ಕಳಿಗೆ ನಾವು ಮಾರ್ಗದರ್ಶಿಗಳಾಗಿರ್ಬೇಕು. ನೋಡ್ರಿ, ಅವರ ತಂದೆ ಅವರ ತಾಯಿ ಮಾಡಿದಂತ ಸಾಮಾಜಿಕ ಉದಾರತೆ ಮತ್ತು ಕ್ರೈಸ್ತ ಜೀವನದ ಒಂದು ಶ್ರೇಷ್ಠವಾದ ಬದುಕನ್ನ ಅವರು ಸ್ಥಾಪನೆ ಮಾಡಿಕೊಟ್ಟಿದ್ರಿಂದ ಹ್ಯಾನಿಯವರು ಸುವಾರ್ತೆ ಸಾರುವುದಕ್ಕೆ ಸುವಾರ್ತೆಯನ್ನಾಯ್ತು. ನೋಡ್ರಿ, ಆರ್ಮ್ಸ್ಟ್ರಾಂಗ್ ಅವರು ಖಾಸಗಿ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಇವರು ವ್ಯಾಸಂಗ ಮಾಡ್ತಾರೆ ಮತ್ತು ಸಮಯಕ್ಕೆ ತಕ್ಕ ಶಿಕ್ಷಣ ಹೆಚ್ಚಿಸಿಕೊಳ್ತಾರೆ. ಸುವಾರ್ತೆ ಕೆಲಸ, ಸುವಾರ್ತೆಯನ್ನು ಎದುರಿಸುವ ಸವಾಲುಗಳು ಅವರ ಬಹಳವಾಗಿ ಆಸಕ್ತಿ ಹೊಂದಿರ್ತಾರೆ. ಅದು ಮಾತ್ರದೇ ಅವರ ಜೀವನದಲ್ಲಿ ಅನೇಕ ರೂಪಿಸಿತು. ಸುವಾರ್ತೆ ಕರೆಗೆ ಅವರು ಸ್ಟ್ರಾಂಗ್ ಆಗಿದ್ರು. ದೇವರು ನನ್ನನ್ನು ಕರೆದಿದ್ದಾನೆ, ಆ ಸೇವೆಯನ್ನು ನಾನು ಅದ್ಭುತವಾಗಿ ದೇವರು ನನಗೆ ಕೊಟ್ಟಂತ ರೀತಿಯಲ್ಲಿ ನಾನು ಇದು ಮಾಡ್ತೇನೆ ಎಂಬುದಾಗಿ ಹೇಳಿ ಸುವಾರ್ತೆ ಕೆಲಸದಲ್ಲಿ ಒಂದು ನಾಯಕತ್ವವನ್ನು ವಹಿಸಿಕೊಳ್ತಾರೆ. ಅದೇ ಮಹಿಳಾ ಸುವಾರ್ತಿಕರ ಒಕ್ಕೂಟ. ಈಗೂ ಸಹ ಆ ಒಂದು ಸಂಸ್ಥೆ ಅನೇಕ ಮಹಿಳೆಯರ ಮಧ್ಯೆ ತನ್ನ ಒಂದು 20ನೇ ಅಂದ್ರೆ 2 ಶತಮಾನಗಳವರೆಗೆ ಆ ಸೇವೆ ಅನೇಕ ಮಹಿಳೆಯರಿಗೆ ಪ್ರೋತ್ಸಾಹ ಮಾಡ್ತಾ ಇದೆ. ಪ್ರೋತ್ಸಾಹ ಮಾಡಿ ಅಲ್ಲಿರುವಂತ ಜನರಿಗೆ ಅವರಿಗೆ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ, ದುಃಖದಲ್ಲಿ, ಕಷ್ಟದಲ್ಲಿ, ಕಣ್ಣೀರಿನಲ್ಲಿ, ನೋವಿನಲ್ಲಿ ತೊಡಗಿದಂತ ಎಲ್ಲಾ ವ್ಯಕ್ತಿಗಳನ್ನ ಪ್ರೀತಿಸೋದಕ್ಕಾಗಿ ಹ್ಯಾನಿ ವಾಕರ್ ಆರ್ಮ್ಸ್ಟ್ರಾಂಗ್ ಅವರ ಜೀವನದಲ್ಲಿ ಸ್ಥಾಪಿಸಿದ ಆ ಒಂದು ಸಂಸ್ಥೆ ಈಗೂ ಸಹ ಒಂದು ಸಾಗಲೀಯವಾಗಿ ಒಂದು ಸ್ಥಾಪನಾ ಕಾರ್ಯವಾಗಿ ಎಷ್ಟು ಅದ್ಭುತವಾಗಿ ನಡೆದು ಬರ್ತಾ ಇರೋದನ್ನ ನಾವು ನೋಡೋದಕ್ಕೆ ಸಾಧ್ಯ. ಅನೇಕ ಮಹಿಳೆಯರನ್ನ ಪ್ರೋತ್ಸಾಹಿಸುವುದು, ಅವರಿಗೆ ಕೆಲವು ಸಹಾಯದ ಹೊರ ಕಾರ್ಯಗಳನ್ನು ಮಾಡುವಂಥದ್ದು ಹ್ಯಾನಿಯವರ ಜೀವನವಾಗಿತ್ತು. ಪ್ರಿಯರೇ, ಇಲ್ಲಿ ಅವರಿಗೆ ಇಷ್ಟವಾದಂತ ವಚನ ಯಾವುದಪ್ಪ ಅಂದ್ರೆ ಫಿಲಿಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನ. ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಯನ್ನ ನೀಗಿಸುವನು. ಹ್ಯಾನಿಯವರ ಜೀವನದಲ್ಲಿ ಈ ಒಂದು ವಾಕ್ಯ ಅವರ ಜೀವನದಲ್ಲಿ ಬಹಳ ಬಲವಾಗಿ ನಂಬಿದರು. ದೇವರು ತನ್ನ ಪ್ರಭಾವಕ್ಕೆ ತಕ್ಕ ಹಾಗೆ ನನ್ನ ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು. ನನಗೆ ಕೊಡಲ್ಪಟ್ಟ ಕೆಲಸವನ್ನ ನಾನು ಸರಿಯಾಗಿ ಮಾಡಿದ್ರೆ ದೇವರು ನನ್ನ ಕೊರತೆಯನ್ನ ನೀಗಿಸ್ತಾನೆ, ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನನ್ನನ್ನ ಉಪಯೋಗಿಸ್ತಾನೆ ಅನ್ನುವಂತ ಒಂದು ಭಾವನೆಯನ್ನು ಇಟ್ಟುಕೊಂಡಂತ ಹ್ಯಾನಿಯವರ ಜೀವನದಲ್ಲಿ ಒಂದು ಸುಂದರವಾದ ಬದುಕನ್ನ ಕಟ್ಟಿಕೊಂಡು ಅನೇಕರಿಗೆ ಒಂದು ಸುವಾರ್ತೆಯ ವಿಷಯಗಳಲ್ಲಿ
ಅವ್ರು ಮಾಡಿದ್ದು ಯಾವ್ದಂದ್ರೆ ಸುವಾರ್ತೆಯನ್ನು ಸಾರುವವರೆಗೆ ಪ್ರೋತ್ಸಾಹ ಮಾಡುವುದು, ಪತ್ರಗಳನ್ನು ಬರೆದು ಉಜ್ಜೀವನ ಪಡಿಸುವಂಥದ್ದು. ದೇವರು ನಿಮಗಿದ್ದಾನೆ, ದೇವರು ನಿಮ್ಮನ್ನು ನಡೆಸ್ತಾನೆ, ದೇವರಿಗಾಗಿ ಒಂದು ಸ್ಟೆಪ್ ಅನ್ನ ಮುಂದೆ ಇಡ್ರಿ, ದೇವರಿಗಾಗಿ ಬಲಪಡಿಸಿಕೊಳ್ಳ್ರಿ ಅನ್ನುವಂಥದ್ದು ಹ್ಯಾನಿಯವರ ಜೀವನದಲ್ಲಿ ಅನೇಕ ಗ್ರಂಥಗಳನ್ನು ಬರೆದು ಅವರು ಕಾರ್ಯವನ್ನು ಮಾಡಿದ್ರು. ಪ್ರಿಯರೇ, ಹ್ಯಾನಿ ವಾಕರ್ ಗ್ರಾಮ್ಸ್ಟೈನ್ ಅವರ ಜೀವನದಿಂದ ನಮ್ಮ ಜೀವನಕ್ಕೆ ಅನ್ವಯಿಸುವಿಕೆ ಯಾವುದಪ್ಪ ಅಂತಂದ್ರೆ, ದೇವರ ಧೈರ್ಯಕ್ಕೆ ನಾವು ನಿಷ್ಠಾವಂತರಾಗಿರ್ಬೇಕು. ದೇವರು ನಮ್ಮನ್ನ ಧೈರ್ಯ ಪಡಿಸುವಾಗ, ದೇವರು ನಮಗೆ ಧೈರ್ಯವನ್ನ ಕೊಡುವಾಗ ನಾವು ಸಹ ನಿಷ್ಠಾವಂತ ಸೇವೆಯನ್ನ ಮಾಡ್ಬೇಕು. ದೇವರು ನಮ್ಮ ಜೊತೆ ಇದ್ದಾನೆ ಅನ್ನುವಂಥದ್ದನ್ನ ನೆನೆಸಿಕೊಂಡು ನಮಗೆ ಬರುವಂತ ಎಲ್ಲಾ ವಿಷಯಗಳಲ್ಲಿ ನಾವು ದೇವರ ಸ್ವಾರ್ಥೆಯನ್ನ ಸಾರುವಾಗ, ದೇವರ ಕಾರ್ಯಗಳಲ್ಲಿ ನಾವು ಆಸಕ್ತಿ ವಹಿಸುವಾಗ, ದೇವರಿಗಾಗಿ ನಮ್ಮನ್ನ ನಾವು ದೃಢಪಡಿಸಿಕೊಳ್ಳಲಿ, ವಿಶೇಷವಾಗಿ ಸುವಾರ್ತೆ ಸಾರುವಲ್ಲಿ, ದೇವರ ಉದ್ದೇಶಗಳನ್ನು ನೆರವೇರುವುದರಲ್ಲಿ ನಾವು ಬದ್ಧರಾಗಿರುವಾಗ ದೇವರು ನಮ್ಮನ್ನ ಖಂಡಿತವಾಗಿ ತನ್ನ ಸೇವೆಯಲ್ಲಿ ಉಪಯೋಗಿಸ್ತಾನೆ. ಪ್ರಿಯರೇ, ಆದ್ರಿಂದ ಈ ಸಮಯದಲ್ಲಿ ಹ್ಯಾನಿ ವಾಕರ್ ಆಮ್ಸ್ಟರ್ಡಾಮ್ ಅವರ ಜೀವನದಿಂದ ಕಲಿತುಕೊಂಡಂತ ಒಂದು ಪ್ರಮುಖ ವಿಷಯವೇನೆಂದ್ರೆ, ಅವರ ತಂದೆ ತಾಯಿಗಳು ಸರಿಯಾಗಿ ದೇವರನ್ನು ನೆನೆಸಿಕೊಂಡಿದ್ದರಿಂದ ಅವಳ ಜೀವನದಲ್ಲಿ ಸುವಾರ್ತೆ ಅನ್ನುವಂಥ ಭಾವನೆಯನ್ನು ಹುಟ್ಟಿಸಿಕೊಂಡು ಒಳ್ಳೆ ಸೇವೆಯನ್ನ ಮಾಡಿದಂತ ಹ್ಯಾನಿ ವಾಕರ್ ಆಮ್ಸ್ಟರ್ಡಾಮ್ ಅವರ ಜೀವನದಂತೆ ನಮ್ಮ ಜೀವಿತವನ್ನ ನಾವು ಬದಲಾಯಿಸಿಕೊಳ್ಳೋಣ. ಗಿದ್ಯೋನನ ಹಾಗೆ ದೇವರ ಜೊತೆ ಮಾತಾಡುತ್ತಾ ಇರೋಣ. ದೇವರು ನಮಗೆ ಒದಗಿ ಬರುವ ಕಾರ್ಯಗಳನ್ನು ಸೂಚಿಸುವಾಗ ಅದಕ್ಕೆ ಬದ್ಧರಾಗಿ ತಪ್ಪು ಕಾರ್ಯಗಳಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಳ್ಳದೆ ಅವುಗಳನ್ನ ವಿಜಯಶಾಲಿಗಳಾಗಿ ನಾವು ಗೆಲ್ಲೋಣ. ವಿಶೇಷವಾಗಿ ನಾವು ಯಾವ ಸ್ಥಳದಲ್ಲಾದರೂ ಸಾರುವಂತೆ ಹ್ಯಾನಿಯವರು ಬರೆದಂತ ಪತ್ರಿಕೆಗಳ ಮೂಲಕ ಇದನ್ನ ನಾವು ತಿಳ್ಕೊಂಡಿದ್ದೇವೆ. ಏನೆಂಬುದಾಗಿ ನೋಡುವಾಗ, ಸುವಾರ್ತೆಯನ್ನು ಸಾರುವುದಲ್ಲಿ ಎಲ್ಲಾದ್ರೂ ಸಹ ಕಾಡು ಮೇಡು ಅನ್ನುವಂಥ ಜೀವನ ಬೇಡ. ನಮಗೆ ಕೊಡಲ್ಪಟ್ಟ ಸ್ಥಳಗಳಲ್ಲಿಯೇ, ಸ್ಥಳೀಯವಾಗಿಯೇ ಅಥವಾ ನಾವು ಹೋದಂತ ಸ್ಥಳಗಳಲ್ಲಿಯೇ ಸುವಾರ್ತೆಯನ್ನು ಸಾರುತ್ತಾ ಕ್ರಿಸ್ತನ ಸೈನಿಕರನ್ನಾಗಿ ಕ್ರಿಸ್ತಿಯ ಜೀವಿತವನ್ನ ಬಳಸಿಕೊಳ್ಳುವುದಕ್ಕೆ ನಾವು ಪ್ರೋತ್ಸಾಹಿಸುತ್ತಾ ನಾವು ಸಹ ಕ್ರೈಸ್ತ ನಂಬಿಕೆಯಲ್ಲಿ ಬೆಳೆದು ಸಾಕ್ಷಿಯಾಗಿರೋಣ. ತಂದೆಯಾದ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿ ಉಳ್ಳ ನಮ್ಮ ಪರಲೋಕದ ತಂದೆಯಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೇ, ನಿನ್ನ ದಾಸಿಯಾದಂತ ಹ್ಯಾನಿ ವಾಕರ್ ಆಮ್ಸ್ಟರ್ಡಾಮ್ ಅವರ ಜೀವನದ ಮೂಲಕ ನಮಗೆ ಕಲಿಸಿಕೊಟ್ಟಂತ ಕಾರ್ಯಗಳಿಗಾಗಿ ಸ್ತೋತ್ರ. ನಮ್ಮ ಜೀವನ ಪರ್ಯಾಂತರ ಕರ್ತನೆ, ನಾವು ಸುವಾರ್ತೆ ವಿಷಯದಲ್ಲಿ ಎಲ್ಲ ಸಮಯದಲ್ಲಿ, ಅನುಕೂಲವಿಲ್ಲದ ಕಾಲದಲ್ಲಿ, ಅನಾನುಕೂಲವಿಲ್ಲದ ಕಾಲದಲ್ಲಿ ಸಹ ನಾವು ಸೇವೆಯನ್ನು ಮಾಡುವಂತೆ ನಿಮ್ಮ ಕೃಪೆಯನ್ನು ಕೊಡಿಸು ದೇವರೇ. ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನೀನು ಪ್ರತಿಯೊಂದು ಕೊರತೆಯನ್ನು ನಮ್ಮಲ್ಲಿ ನೀಗಿಸುವ ಶಕ್ತನಾಗಿದ್ದಿ. ಅದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತವೂ ಸಹ ಹಾಗೆ ಬೆಳಿಲಿಕ್ಕಾಗುವಂತೆ ಸಹಾಯ ಮಾಡು. ಗಿದ್ಯೋನನ ಹಾಗೆ ಪ್ರತಿ ದಿವಸ ನಿನ್ನ ಜೊತೆ ಮಾತಾಡುವುದನ್ನು ನಮಗೆ ಕಲಿಸಿಕೊಡು. ಮಾತಾಡುತ್ತಾ ವಿಜಯಶಾಲಿಗಳಾಗಿ ನಾವು ಕಾಣುವಂತೆ ಸಹಾಯ ಮಾಡಿ. ವಿಶೇಷವಾಗಿ ಹ್ಯಾನಿ ವಾಕರ್ ಆಮ್ಸ್ಟರ್ಡಾಮ್ ಅವರ ಜೀವಿತದ ಮೂಲಕ ಸುವಾರ್ತೆ ಅನ್ನುವಂತ ಕಾರ್ಯಗಳಲ್ಲಿ ನಮ್ಮನ್ನ ನಾವು ತೊಡಗಿಸಿಕೊಂಡು ಈ ಜಗತ್ತಿಗೆ ಒಳ್ಳೆ ಸಾಕ್ಷಿಯಾಗಿರುವಂತೆ ಸಹಾಯ ಮಾಡಿ. ನಮ್ಮ ಕಲ್ವಾರಿ ಚಾಪಲ್ ಸಂಸ್ಥೆಯ ಮುಖ್ಯಸ್ಥರನ್ನ, ಸಂಸ್ಥೆಯ ಎಲ್ಲಾ ಸಭಾ ಪಾಲಕರನ್ನ, ಸಭಾ ಹಿರಿಯರನ್ನ, ಸಭಾ ವಿಶ್ವಾಸಿಗಳನ್ನ, ಸಭಾಪಾಲಕರ ಧರ್ಮಪತ್ನಿಗಳನ್ನ, ವಿಶೇಷವಾಗಿ ಭಾರತ ದೇಶಾದ್ಯಂತ ನಡೆದು ಬರುವಂತ ಎಲ್ಲ ಸೇವೆಯನ್ನ ನೀನು ಹೇರಳವಾಗಿ ಆಶೀರ್ವದಿಸಿ ನಿನ್ನ ಕೃಪೆಯಿಂದ ತುಂಬಿಸಬೇಕಾಗಿ ನಮ್ಮ ಪ್ರಭು ರಕ್ಷಕನ ಒಡೆಯನಾದ ಯೇಸುವಿನ ಪವಿತ್ರವುಳ್ಳ ನಾಮದಲ್ಲಿ ಕೇಳುತ್ತೇವೆ ನಮ್ಮ ತಂದೆಯಾದ ದೇವರೇ, ಆಮೆನ್.